ರೋಸ್ಗೆ ಇದೆಲ್ಲದರ ಹಿಂದೆ ಇರೋದು ಫಾರ್ ಕೈವಾಡ ಅಂತ ಅನ್ನಿಸ್ತಾ ಇತ್ತು. ಆದರೆ ಪೀಟರ್ ಮಾತ್ರ ಅವಳನ್ನ ಕಣ್ಣು ಮುಚ್ಚಿ ನಂಬುತ್ತಾ ಇದ್ದ. ಯಾಕೆಂದ್ರೆ 1 ವರ್ಷದ ಹಿಂದೆ ಬಾಂಬಿಂಗ್ ಅಟ್ಯಾಕ್ ಆದ ಮೇಲೆ ಬಾಂಬಿಂಗ್ ಅಲ್ಲಿ ಪೀಟರ್ ಶಾಮೀಲಾಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದರು. ಫಾರ್ ಮಾತ್ರ ಅವನನ್ನ ನಂಬಿ ಅವನಿಗೆ ವೈಟ್ ಹೌಸ್ ಅಲ್ಲಿ ನೈಟ್ ಆಕ್ಷನ್ ಫೋನ್ ಬೂತ್ ನ ಕೆಲಸ ಕೊಟ್ಟಿದ್ದಳು. ಈಗ ಪ್ರೆಸೆಂಟ್ ಅಲ್ಲಿ ಫಾರ್ ಪೀಟರ್ ಹಾಗೂ ರೋಸ್ಗೆ ವಾಪಸ್ ಬರಲು ಹೇಳ್ತಾಳೆ. ಯಾಕೆಂದ್ರೆ ಅವಳಿಗೆ ಹಾಕಿನ್ಸ್ ನನ್ನು ಕೊಂದವರು ಈಗ ಇವರಿಬ್ಬರನ್ನು ಕೊಲ್ಲದೆ ಬಿಡಲ್ಲ ಅಂತ ಅನಿಸಿತು. ಅದಕ್ಕೆ ಒಪ್ಪಿದ ಪೀಟರ್ ಇನ್ನು 1 ತಾಸಿನ ಒಳಗೆ ವೈಟ್ ಹೌಸ್ಗೆ ಬರ್ತೇವೆ ಅಂತ ಹೇಳ್ತಾನೆ. ಈ ಪೀಟರ್ಗೆ 30 ವರ್ಷ ಸರ್ವಿಸ್ ಇರುವ, ಅದರಲ್ಲೂ ಒಂದೇ ಒಂದು ರಿಮಾರ್ಕ್ ಇರದ ಹಾಕಿನ್ಸ್ ನನ್ನು ಯಾಕೆ ಕೊಂದ್ರು ಅಂತ ಟೆನ್ಷನ್ ಆಗಿತ್ತು. ರೋಸ್ ಮಾತ್ರ ಇದೆಲ್ಲದಕ್ಕೂ ಫಾರ್ ಕಾರಣ ಅಂತ ಹೇಳುವುದನ್ನೇ ಮಾಡ್ತಿದ್ದಳು. ಹಾಕಿನ್ಸ್ಗೆ ಅಸಲಿ ಕಿಲ್ಲರ್ ಯಾರು ಅಂತ ಗೊತ್ತಾಗಿರ್ಬೇಕು, ಹಾಗಾಗಿ ಅವನನ್ನ ಕೊಂದು ಹಾಕಿರ್ಬೇಕು. ಅದೇ ನಾವೀಗ ಹಾರ್ಡ್ ಡ್ರೈವ್ ಅವರ ಕೈಗೆ ಕೊಟ್ಟರೆ ಮತ್ತೆ ಅವರಿಗೆ 1 ಸ್ಟೆಪ್ ಮುಂದೆ ಹೋಗಲು ಅನುಕೂಲ ಮಾಡಿಕೊಟ್ಟಂತೆ ಆಗತ್ತೆ. ಅಕಸ್ಮಾತ್ ಈ ಹಾರ್ಡ್ ಡ್ರೈವ್ ಅಲ್ಲಿ ಏನಾದ್ರೂ ಪ್ರೂಫ್ ಇದ್ದರೆ ಅದನ್ನ ಇರೇಸ್ ಮಾಡೋಕು ಅವರಿಗೆ ಸುಲಭ ಮಾಡಿದಂತೆ ಆಗತ್ತೆ ಅಂತ ರೋಸ್ ಹೇಳ್ತಾಳೆ. ಈಗ ನಮ್ಮ ಹತ್ರ ಈ ಹಾರ್ಡ್ ಡ್ರೈವ್ ಓಪನ್ ಮಾಡೋಕೆ ಬೇಕಾಗುವ ಇಕ್ವಿಪ್ಮೆಂಟ್ ಇಲ್ಲ, ಅದಿರುವುದು ವೈಟ್ ಹೌಸ್ ಅಲ್ಲಿ ಮಾತ್ರ. ಅದರ ಆಕ್ಸೆಸ್ ಬೇಕು ಅಂದ್ರೆ ಫಾರ್ಳನ್ನು ನಂಬಲೇಬೇಕು ಅಂತ ಪೀಟರ್ ಹೇಳ್ತಾನೆ. ಇದಾದ ನಂತರ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಫಾರ್ಗೆ ಫೋನ್ ಮಾಡ್ತಾರೆ. ಫಾರ್ಗೆ ಇವರು ಯಾವಾಗ ಬರ್ತಾರೆ, ಹಾರ್ಡ್ ಡ್ರೈವ್ ಯಾವಾಗ ತನಗೆ ಸಿಗುತ್ತೋ ಅನ್ನೋದೇ ಮೊದಲ ಪ್ರಶ್ನೆ ಆಗಿತ್ತು. ಅದಕ್ಕೆ ಪೀಟರ್ ಇವತ್ತು ಬರಲ್ಲ, ನಾಳೆ 10 ಗಂಟೆಗೆ ಅಲ್ಲಿರ್ತೇವೆ, ಹಾರ್ಡ್ ಡ್ರೈವ್ ನನ್ನ ಹತ್ರ ಸೇಫ್ ಆಗಿದೆ ಅಂತ ಹೇಳ್ತಾನೆ. ಇನ್ನು ಹಾಕಿನ್ಸ್ ಬಗ್ಗೆ ಕೇಳಿದಾಗ ಅವನ ಸಾವಿನ ಬಗ್ಗೆ ಯಾವುದೇ ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ ಅಂತ ಫಾರ್ ಹೇಳ್ತಾಳೆ. ಇನ್ನು ಹಾಕಿನ್ಸ್ ನ ಮರ್ಡರ್ ಬಗ್ಗೆ ಬೋರ್ಡ್ ಮೀಟಿಂಗ್ ನಡೆಯುತ್ತಿತ್ತು. ಪ್ರೆಸಿಡೆಂಟ್ಗೆ ಕ್ಯಾಂಪೆಲ್ಸ್ ಮರ್ಡರ್ ಕೇಸ್ಗೆ ಹಾಗೂ ಹಾಕಿನ್ಸ್ ನ ಮರ್ಡರ್ ಕೇಸ್ಗೆ ಸಂಬಂಧ ಇರಬಹುದಾ ಅಂತ ಪ್ರಶ್ನೆ ಕಾಡ್ತಿತ್ತು. ಅಲ್ಲಿದ್ದ ಬೋರ್ಡ್ ಮೆಂಬರ್ಸ್ ಹತ್ತಿರ ಕೊಲೆಯ ಬಗ್ಗೆ ನಿರ್ದಿಷ್ಟ ಕನ್ಕ್ಲೂಷನ್ ಪ್ರೂಫ್ ಇರಲಿಲ್ಲ. ಆದ್ರೆ ಅದೇ ಮೆಂಬರ್ಸ್ ಪೈಕಿ ಗಾರ್ಡನ್ ನನ್ನು ಮೀಟ್ ಆಗ್ತಿದ್ದ ವೈಸ್ ಪ್ರೆಸಿಡೆಂಟ್ ರೆಡ್ ಫೀಲ್ಡ್ ಇದ್ದ. ಈಗ ಪೀಟರ್ ಹಾಗೂ ರೋಸ್ ಕ್ಯಾಬಿನ್ ಬಿಟ್ಟು ಗುಡ್ಡ ಹತ್ತಿಕೊಂಡು ಕ್ಯಾಬಿನ್ ಅನ್ನ ನೋಡ್ತಾ ಇದ್ದರು. ಅದು ಯಾಕೆ ಅಂದ್ರೆ ಫಾರ್ ನಮ್ಮ ಫೋನ್ ಅನ್ನ ಟ್ರ್ಯಾಕ್ ಮಾಡಿ ಕಿಲ್ಲರ್ಸ್ ಗಳನ್ನ ಕಳಿಸ್ತಾಳೆ ಅಂತ ರೋಸ್ ಹೇಳಿದ್ದಳು. ಅದನ್ನ ಪ್ರೂವ್ ಮಾಡೋಕೆ ಅವರಿಬ್ಬರು ಅಲ್ಲಿಂದ ಗಮನಿಸ್ತಾ ಇದ್ದರು. ಇನ್ನೇನು ಇಷ್ಟು ಹೊತ್ತಾದ್ರೂ ಯಾರೂ ಬರ್ಲಿಲ್ಲ ಅಂತ ಎದ್ದು ಹೋಗುವವರಾಗಿರುತ್ತಾರೆ. ಆಗ ಹೆಲ್ಪ್ ಮೀ, ನಾನು ಬೆಟ್ಟದಿಂದ ಬಿದ್ದು ಕೈಕಾಲು ಮುರ್ಕೊಂಡಿದ್ದೀನಿ ಅಂತ ಕೂಗುತ್ತಾ ಎಲೆನ ಕ್ಯಾಬಿನ್ ಹತ್ತಿರಕ್ಕೆ ಬರ್ತಾಳೆ. ಮತ್ತೊಂದು ಕಡೆಯಿಂದ ಡೇಲ್ ಗನ್ ಹಿಡಿದು ಬರ್ತಾನೆ. ಇಬ್ಬರು ಸೇರಿ ಬಾಂಬ್ ಹಾಕಿ ಮನೆಯನ್ನ ಜಾಲಾಡ್ತಾರೆ. ಆದರೆ ಪೀಟರ್ ಹಾಗೂ ರೋಸ್ ಸಿಗಲ್ಲ. ಕಿಲ್ಲರ್ಗಳು ಕ್ಯಾಬಿನ್ಗೆ ಬಂದಿದ್ದೇ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗಿ ಕಾರ್ ಇದ್ದಲ್ಲಿ ಬಂದಿದ್ದರು. ಅಲ್ಲಿಂದ ಕಾರ್ ಹತ್ತಿ ಮೇನ್ ರೋಡ್ಗೆ ಬರ್ತಾರೆ. ಈಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಪೀಟರ್ಗೆ ಟೆನ್ಷನ್ ಆಗಿತ್ತು. ರೋಸ್ ಹೇಳೋ ಪ್ರಕಾರ ತಾವಿಬ್ಬರು ಕಾಂಟ್ಯಾಕ್ಟ್ ಅಲ್ಲಿರುವುದು ಫಾರ್ಗೆ ಮಾತ್ರ. ಈಗ ಅವಳೇ ಫೋನ್ ಟ್ರೇಸ್ ಮಾಡಿ ಕಿಲ್ಲರ್ ಗಳನ್ನ ಕಳಿಸಿದ್ದಾಳೆ ಅಂತ. ಅಷ್ಟೊತ್ತಿಗೆ ಬಂದ ಕೆಲಸ ಆಗದೆ ಡೇಲ್ ಹಾಗೂ ಎಲೆನಾ ವಾಪಸ್ ಹೋಗ್ತಾರೆ. ಅವರ ಕಾರ್ ನಂಬರ್ ಅನ್ನು ಪೀಟರ್ ನೋಟ್ ಮಾಡಿಕೊಂಡಿದ್ದ. ಈಗ ಬೆನ್ ಫಾರ್ ಹತ್ತಿರ ರೋಸ್ ಹಾಗೂ ಪೀಟರ್ ಬಗ್ಗೆ ವಿಚಾರಿಸೋಕೆ ಅಂತ ಬರ್ತಾನೆ. ಆದ್ರೆ ಫಾರ್ ನಿನ್ನನ್ನ ನಾನು ನಂಬಲ್ಲ ಅಂತ ಹೇಳ್ತಾಳೆ. ಆಗ ಬೆನ್ಗೆ ಕಾಲ್ ಬರುತ್ತೆ. ಅದು ವೈಸ್ ಪ್ರೆಸಿಡೆಂಟ್ ರೆಡ್ ಫೀಲ್ಡ್ ನ ಮಗಳ ಸೆಕ್ಯೂರಿಟಿ ಹೆಚ್ಚು ಮಾಡುವ ಬಗ್ಗೆ ಆಗಿತ್ತು. ಸದ್ಯಕ್ಕೆ ಅವಳನ್ನ ಎರಿಂಗ್ಟನ್ ಹಾಗೂ ಅವಳ ಟೀಮ್ ನೋಡಿಕೊಳ್ತಾ ಇದ್ದರು. ಈಗ ಎರಿಕ್ ಮಾಂಕ್ಸ್ ಎಂಬುವನನ್ನು ಅಲ್ಲಿಗೆ ಕಳಿಸಲಾಗಿತ್ತು. ಅವನು ಶ್ರೇಷ್ಠ ಏಜೆಂಟ್ ಆಗಿದ್ದ. ಆದರೆ ಪ್ರೆಸಿಡೆಂಟ್ ಜೀವ ಉಳಿಸಲು ಹೋಗಿ ತಾನು ಬುಲೆಟ್ ತಿಂದು ಹಾಸಿಗೆ ಹಾಕಿದ್ದ. ಈಗ ಸ್ವಲ್ಪ ರಿಕವರಿ ಆಗಿದ್ದಕ್ಕೆ ಮತ್ತೆ ಫೀಲ್ಡ್ಗೆ ಇಳಿಸಿದ್ದರು. ಈ ವೈಸ್ ಪ್ರೆಸಿಡೆಂಟ್ ನ ಮಗಳ ಹೆಸರು ಮ್ಯಾಡಿ ಅಂತಾಗಿತ್ತು. ಆರ್ಟ್ಸ್ ಅಂಡ್ ಆಕ್ಟಿವಿಸಂ ಸ್ಟೂಡೆಂಟ್ ಆಗಿದ್ದಳು. ಇನ್ನು ಪೀಟರ್ ಕಿಲ್ಲರ್ಸ್ ನ ಕಾರ್ ನಂಬರ್ ಅನ್ನು ಪೊಲೀಸ್ ಫ್ರೆಂಡ್ಗೆ ಕೊಟ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಲು ಹೇಳಿದ್ದ. ಈ ರೋಸ್ಗೆ ಪೀಟರ್ ಮೇಲೆ ಸ್ವಲ್ಪ ಗುಡ್ ಇಂಪ್ರೆಷನ್ ಬಂದಿತ್ತು. ಅವನೊಂದು ಓಪನ್ ಬುಕ್ ಇದ್ದ ಹಾಗೆ, ಒಳ್ಳೆಯ ಮನಸ್ಥಿತಿ ಇರುವವನು ಅಂತೆಲ್ಲ ಹೊಗಳ್ತಾಳೆ. ಈಗ ಅವಳ ಹತ್ತಿರ ಮತ್ತೊಂದು ಪ್ಲಾನ್ ಇತ್ತು. ಒಂದು ವೇಳೆ ಫಾರ್ ಇದೆಲ್ಲ ಮಾಡ್ತಾ ಇಲ್ಲದೇ ಇರಬಹುದು, ಅಕಸ್ಮಾತ್ ಅವಳ ಫೋನ್ ಅನ್ನ ಯಾರಾದ್ರೂ ಹ್ಯಾಕ್ ಮಾಡಿ ನಮ್ಮ ಡೀಟೇಲ್ಸ್ ಲೀಕ್ ಮಾಡ್ತಿರಬಹುದು ಅಂತ ಹೇಳ್ತಾಳೆ. ಜೊತೆಗೆ ಈಗ ಆಸ್ಪ್ರೇ ಬಗ್ಗೆ ಹಾಗೂ ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಬೇಕಾದ್ರೆ ಫಾರ್ ಮುಖಾಂತರ ಹಾರ್ಡ್ ಡ್ರೈವ್ ಅನ್ನು ಕ್ರ್ಯಾಕ್ ಮಾಡಬೇಕು ಅಂತ ರೋಸ್ ಹೇಳ್ತಾಳೆ. ಅದಕ್ಕೆ ಅಂತ ರೋಸ್ ಒಂದು ಘನಘೋರ ಪ್ಲಾನ್ ಮಾಡಿದ್ದಳು, ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಅಂತ. ಇಬ್ಬರು ವೈಟ್ ಹೌಸ್ ಹತ್ತಿರಕ್ಕೆ ಹೋಗ್ತಾರೆ. ಆದರೆ ವೈಟ್ ಹೌಸ್ ಒಳಗೆ ಹೋಗಿದ್ದು ಪೀಟರ್ ಮಾತ್ರ. ಅಲ್ಲಿ ಫಾರ್ ರೋಸ್ ಬಗ್ಗೆ ಕೇಳಿದಾಗ ಅವಳು ತುಂಬಾ ಅಪ್ಸೆಟ್ ಹಾಗೂ ಡಿಪ್ರೆಸ್ಡ್ ಆಗಿದ್ದಳು. ಎಲ್ಲೋ ಕಾಣೆ ಆಗಿದ್ದಾಳೆ ಅಂತ ಸುಳ್ಳು ಹೇಳ್ತಾನೆ. ಫಾರ್ಗೆ ಅದಕ್ಕಿಂತ ಮುಖ್ಯವಾಗಿ ಹಾರ್ಡ್ ಡ್ರೈವ್ ಬೇಕಿತ್ತು. ಅದನ್ನ ಪೀಟರ್ ತಂದಿದ್ದ. ಅವಳು ವೈಟ್ ಹೌಸ್ ನ ದೊಡ್ಡ ಕಂಪ್ಯೂಟರ್ಗೆ ಹಾಕಿ ಅದರಲ್ಲಿರುವ ಡೇಟಾ ಕ್ರ್ಯಾಕ್ ಮಾಡಲು ಹೇಳ್ತಾಳೆ. ಅದಾಗಲು ಇನ್ನು 5 ತಾಸು 40 ನಿಮಿಷ ಸಮಯ ಬೇಕಿತ್ತು. ಅಷ್ಟರಲ್ಲಿ ಆ ಕ್ಯಾಬಿನ್ಗೆ ತನ್ನನ್ನ ಬಿಟ್ಟು ಮತ್ತೆ ಯಾರೂ ಹೋಗದಂತೆ ಸೆಕ್ಯೂರಿಟಿ ಟೈಟ್ ಮಾಡ್ತಾಳೆ. ನಂತರ ಪೀಟರ್ ಹತ್ತಿರ ಮನೆಗೆ ಹೋಗಿ ರೆಸ್ಟ್ ಮಾಡೋದಕ್ಕೆ ಹೇಳಿದರೆ ಅವನು ಒಪ್ಪಲ್ಲ. ಫೋನ್ ಬೂತ್ ಅಲ್ಲಿ ಇದು ಅಕಸ್ಮಾತ್ ರೋಸ್ ಏನಾದರೂ ಕಾಲ್ ಮಾಡಿದರೆ ಅವಳಿಗೆ ವಾಪಸ್ ಬರೋದು ಕನ್ವಿನ್ಸ್ ಮಾಡ್ತೇನೆ ಅಂತ ಹೇಳಿ ಕ್ಯಾಬಿನ್ಗೆ ಹೋಗ್ತಾನೆ. ಇನ್ನು ರೋಸ್ ಒಂದು ರೆಸ್ಟೋರೆಂಟ್ ಅಲ್ಲಿ ತನ್ನ ಲ್ಯಾಪ್ಟಾಪ್ ತೆಗೆದು ಅದಕ್ಕೆ ಮತ್ತೊಂದು ಹಾರ್ಡ್ ಡ್ರೈವ್ ಕನೆಕ್ಟ್ ಮಾಡಿಕೊಂಡು ಕುಳಿತಿದ್ದಳು. ಅವಳು ವೈಟ್ ಹೌಸ್ ಇಂದ ಪೀಟರ್ ಆಕ್ಸೆಸ್ ಆನ್ ಮಾಡಲೆ ಅಂತ ಕಾಯ್ತಿದ್ದಳು. ಇನ್ನು ವೈಸ್ ಪ್ರೆಸಿಡೆಂಟ್ ಮಗಳು ಪಬ್ಗೆ ಹೋಗಿದ್ದಳು. ಸುತ್ತಮುತ್ತ ಅವಳ ಸೆಕ್ಯೂರಿಟಿ ಟೀಮ್ ಇತ್ತು. ಆಗ ಅವಳು ಅಲ್ಲಿದ್ದ ಹುಡುಗನ ಜೊತೆಗೆ ಕನೆಕ್ಷನ್ ಶುರು ಮಾಡಿಕೊಂಡು ಇನ್ನೂ ಏನೇನೋ ಮಾಡುವ ಯೋಚನೆಯಲ್ಲಿ ಇದ್ದಳು. ಆದರೆ ಆ ಹುಡುಗ ಮೊದಲಿಗೆ ಫ್ಲರ್ಟಿಂಗ್ ಮಾಡ್ತಾ ಮಾಡ್ತಾ ಕೊನೆಗೆ ಇವಳ ಮೇಲೆ ರೊಚ್ಚಿಗೆದ್ದು ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಇವಳ ಅಪ್ಪನನ್ನ ಕಂಡ್ರೆ ಅವನಿಗೆ ಆಗ್ತಿರ್ಲಿಲ್ಲ. ಸೆಕ್ಯೂರಿಟಿ ಟೀಮ್ ಬಂದು ಅವಳನ್ನ ಬಚಾವ್ ಮಾಡ್ತಾರೆ. ಅಷ್ಟರೊಳಗೆ ಅವನು ಚಿಕ್ಕದಾಗಿ ಹಲ್ಲೆ ಮಾಡಿದ್ದ. ಈ ಸಿಚುವೇಶನ್ ನಲ್ಲಿ ಎರಿಕ್ ತನ್ನ ಕೆಲಸದಲ್ಲಿ ಫೇಲ್ ಆಗಿದ್ದ. ಈಗ ರೋಸ್ ನೈಟ್ ಆಕ್ಷನ್ಗೆ ಕಾಲ್ ಮಾಡ್ತಾಳೆ. ಅವಳ ಪ್ಲಾನ್ ಇಲ್ಲಿಂದ ಪ್ರೋಗ್ರೆಸ್ ಆಗ್ತಿತ್ತು. ಅವಳು ಕಾಲ್ ಮಾಡಿದ್ದನ್ನು ಪೀಟರ್ ಫಾರ್ ಹತ್ತಿರ ಹೇಳಿ ಅವಳನ್ನ ಕ್ಯಾಬಿನ್ಗೆ ತಂದು ಕೂರಿಸ್ತಾನೆ. ಅಲ್ಲಿಂದ ರೋಸ್ ಉಲ್ಟಾ ಪಲ್ಟಾ ಮಾತಾಡ್ತಾ ಫಾರ್ ಜೊತೆಗೆ ಕನೆಕ್ಷನ್ ನಲ್ಲಿದ್ರೆ ಪೀಟರ್ ಇದೇ ಟೈಮಲ್ಲಿ ರೋಸ್ಳ ಫೋನ್ ಟ್ರ್ಯಾಕ್ ಮಾಡ್ತೇನೆ ಅಂತ ಫಾರ್ ಹತ್ತಿರ ಹೇಳಿಕೊಂಡು ಸೈಲೆಂಟ್ ಆಗಿ ಅವಳ ಕೀ ಕಾರ್ಡ್ ಎತ್ಕೊಂಡು ಹೋಗ್ತಾನೆ. ಅಲ್ಲಿ ಕಂಪ್ಯೂಟರ್ಗೆ ಎಕ್ಸ್ಟರ್ನಲ್ ಪ್ಲಗ್ ಇನ್ ಮಾಡಿ ಅದರಿಂದ ರೋಸ್ಗೆ ಕನೆಕ್ಟ್ ಮಾಡಿಸಿ ಡೇಟಾ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಹಾಗೆ ಮಾಡ್ತಾನೆ. ರೋಸ್ ಎಲ್ಲ ಡೇಟಾ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇರುವಾಗ ಆ ರೆಸ್ಟೋರೆಂಟ್ಗೆ ಲೋಕಲ್ ಪೊಲೀಸ್ ಬರ್ತಾರೆ. ಅವರು ಬಂದಾಗ ಆದ ಡೋರ್ ಬೆಲ್ ಸೌಂಡ್ ಫಾರ್ಗೆ ಕೇಳಿಸಿತ್ತು ಹಾಗೂ
ಸುಮಾರಷ್ಟು ಅನ್ವಾಂಟೆಡ್ ನಾಯ್ಸ್ ಆಗ್ತಿತ್ತು. ಅದರಿಂದ ರೋಸ್ ಎಲ್ಲಿದ್ದಾಳೆ ಅಂತ ಫಾರ್ಗೆ ಗೊತ್ತಾಗುವ ಚಾನ್ಸ್ ಇತ್ತು. ಹಾಗಾಗಿ ಅವಳು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ. ಇದರಿಂದ ಸಿಟ್ಟಾದ ಫಾರ್ ಸೀದಾ ಪೀಟರ್ ಇರುವ ಕ್ಯಾಬಿನ್ಗೆ ಹೋಗ್ತಿದ್ದಳು. ಪೀಟರ್ ಇನ್ನೂ ಒಳಗೆ ಇದ್ದುಕೊಂಡು ಡೇಟಾ ಟ್ರಾನ್ಸ್ಫರ್ನ ವೇಟ್ ಮಾಡ್ತಿದ್ದ. ಅದೃಷ್ಟ ನೆಟ್ಟಗಿತ್ತು. ಫಾರ್ ತನ್ನ ಕೀ ಕಾರ್ಡ್ ಅಲ್ಲೇ ಬಿಟ್ಟು ಬಂದೆ ಅಂತ ಮತ್ತೆ ವಾಪಸ್ ಪೀಟರ್ನನ್ನು ಹುಡುಕಿಕೊಂಡು ಹೋಗ್ತಾಳೆ. ಅವಳು ಅಲ್ಲಿಗೆ ಬಂದಿದ್ದು ಗೊತ್ತಾದ ಪೀಟರ್ ವಾಪಸ್ ನೈಟ್ ಆಕ್ಷನ್ ಭೂತ ತೀರಕ್ಕೆ ಬಂದು ತಲುಪಿದ್ದ. ನಂತರ ಒಳಗೆ ಅವಳ ಕೀ ಕಾರ್ಡ್ ಅನ್ನ ಅಡಗಿಸಿ ಇಟ್ಟು ಅವಳಿಗೆ ಸಿಗುವ ಹಾಗೆ ಮಾಡಿ ತಾನು ಬಚಾವಾಗ್ತಾನೆ. ಫಾರ್ ಕೀ ಕಾರ್ಡ್ ಯೂಸ್ ಮಾಡಿ ಒಳಗೆ ಹೋಗುವಷ್ಟರಲ್ಲಿ ಅಲ್ಲಿದ್ದ ಎಲ್ಲಾ ಫೈಲ್ಸ್ ಇರೇಸ್ ಆಗಿತ್ತು. ಅಲ್ಲೇ ಹಾರ್ಡ್ ಡ್ರೈವ್ ತಡಕಾಡಿದಾಗ ಅವಳಿಗೆ ಎಕ್ಸ್ಟರ್ನಲ್ ಕನೆಕ್ಷನ್ ಸಿಗುತ್ತೆ. ಇದರಿಂದ ಅವಳಿಗೆ ಪೀಟರ್ ಮಾಡಿದ ಕಳ್ಳಾಟ ಎಲ್ಲ ಗೊತ್ತಾಗಿ ಬಿಡುತ್ತೆ. ಹಾಗಾಗಿ ಪೀಟರ್ ಹತ್ತಿರ ಬಂದು ಇದಕ್ಕೆಲ್ಲ ಸರಿಯಾದ ಕಾರಣ ಕೊಡದೆ ಹೋದರೆ ಪೂರ್ತಿ ಜೀವನ ಎಲ್ಲ ಜೈಲಲ್ಲೇ ಕಳೆಯುವ ಹಾಗೆ ಮಾಡ್ತೇನೆ ಅಂತ ವಾರ್ನಿಂಗ್ ಮಾಡ್ತಾಳೆ. ಇನ್ನು ಮ್ಯಾಡಿ ಆರ್ಟ್ಸ್ ಕ್ಲಾಸಿಗೆ ಹೋಗಿದ್ದಳು. ಅಲ್ಲಿ ಅವಳ ಟೀಚರ್ ಅವಳನ್ನ ಮಾತಲ್ಲಿ ಸಿಕ್ಕಾಪಟ್ಟೆ ಮರಳು ಮಾಡಿ ಕೈ ಹಾಕಿ ಅಲ್ಲಾಡಿಸುವ ಹಂತಕ್ಕೆ ಬಂದಿದ್ದ. ಅದೇ ಈ ಟೀಚರ್ಗೆ ಕನೆಕ್ಷನ್ ಇದ್ದಿದ್ದು 1 ವರ್ಷದ ಹಿಂದೆ ಟ್ರೈನ್ ಬ್ಲಾಸ್ಟ್ ಮಾಡಿದ್ದ ಬಾಂಬರ್ ಜೊತೆಗೆ ಆಗಿತ್ತು. ಇದೊಂದು ಸಸ್ಪೆನ್ಸ್ ಇಲ್ಲಿಯದ್ದು. ಆದರೆ ಅಲ್ಲಿ ರೋಸ್ಗೆ ಫೈಲ್ ಅಲ್ಲಿ ಸುಮಾರಷ್ಟು ಎವಿಡೆನ್ಸ್ ಸಿಕ್ಕಿತ್ತು. ಅದನ್ನೆಲ್ಲ ಪೀಟರ್ಗೆ ಕಾಣಿಸಬೇಕು ಅಂತ ತನ್ನ ಲೊಕೇಶನ್ಗೆ ಕರೆಸಿಕೊಂಡರೆ ಅಲ್ಲಿ ಅವನ ಜೊತೆಗೆ ಫಾರ್ ಕೂಡ ಬಂದಿದ್ದಳು. ಈಗ 2 ವರ್ಷದ ಹಿಂದಿನ ಕಥೆ. ಎರಿಕ್ ಪ್ರೆಸಿಡೆಂಟ್ನ ಬಾಡಿಗಾರ್ಡ್ ಆಗಿದ್ದ. ಅವತ್ತು ಪ್ರೆಸಿಡೆಂಟ್ ಯಾವುದೋ ಫ್ಯಾಕ್ಟರಿಗೆ ಬಂದಿದ್ದ. ಅಲ್ಲಿ ಎಲ್ಲರೂ ಪ್ರೆಸಿಡೆಂಟ್ನ ಸ್ಪೀಚ್ ನೋಡ್ತಿದ್ದರು. ಆದರೆ ಒಬ್ಬ ಮಾತ್ರ ತನ್ನದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಅದು ಎರಿಕ್ಗೆ ಕಾಣುತ್ತೆ. ಎರಿಕ್ ತನ್ನ ಟೀಮ್ ಹತ್ತಿರ ಅವನ ಬಗ್ಗೆ ಇನ್ಫಾರ್ಮ್ ಮಾಡಿದ್ದ. ಆದರೆ ಅಷ್ಟರಲ್ಲೇ ಆ ಸಸ್ಪೆಕ್ಟ್ ಪ್ರೆಸಿಡೆಂಟ್ ಮೇಲೆ ಟ್ರಿಗ್ಗರ್ ಪಾಯಿಂಟ್ ಮಾಡಿದ್ದ. ಆಗ ಎರಿಕ್ ಅಡ್ಡ ಬಂದು ಪ್ರೆಸಿಡೆಂಟ್ಗೆ ಬೀಳುವ ಬುಲೆಟ್ ಅನ್ನು ತಾನು ತಿಂದು ಪ್ರೆಸಿಡೆಂಟ್ನ ಜೀವ ಉಳಿಸ್ತಾನೆ. ಇನ್ನು ಪ್ರೆಸೆಂಟ್ ಅಲ್ಲಿ ಪೀಟರ್ ಜೊತೆಗೆ ಫಾರ್ ಕೂಡ ಬಂದಿದ್ದು ರೋಸ್ಗೆ ಶಾಕ್ ಆಗಿತ್ತು. ಇವಳನ್ನ ಯಾಕೆ ಕರ್ಕೊಂಡು ಬಂದೆ, ನಮ್ಮ ಕೊಲೆ ಮಾಡಿಬಿಡ್ತಾಳೆ ಇವಳು ಅಂತ ರೋಸ್ ಕೂಗಾಡ್ತಾಳೆ. ಫಾರ್ಗೆ ಆ ಡ್ರೈವ್ ಹಾಗೂ ಅದರಲ್ಲಿರುವ ಡೀಟೇಲ್ಸ್ ಬೇಕಿತ್ತು. ಆದರೆ ರೋಸ್ ಅದನ್ನ ಕೊಡೋಕೆ ತಯಾರಿಲ್ಲ. ಆಗ ಫಾರ್, ನಿನ್ನ ಅಂಕಲ್ ಆಂಟಿ ದೇಶಭಕ್ತರು, ಅವರು ಈ ಕೆಲಸಕ್ಕೆ ಜೀವನೇ ಕೊಟ್ಟಿದ್ದಾರೆ, ನಾವೀಗ ಇದನ್ನ ಮುಗಿಸಬೇಕು ಅಂತ ಹೇಳ್ತಾಳೆ. ಅದಕ್ಕೂ ರೋಸ್ ಒಪ್ಪಲ್ಲ. ರೋಸ್ಗೆ ಈ ವಿಷಯದಲ್ಲಿ ಫಾರ್ ಇಂಟರ್ಫಿಯರ್ ಆಗೋದು ಇಷ್ಟ ಇರಲಿಲ್ಲ. ನಾನು ಮತ್ತು ಪೀಟರ್ ಇದನ್ನ ನೋಡ್ತೇವೆ, ನಮಗೊಂದು ಅಡ್ರೆಸ್ ಸಿಕ್ಕಿದೆ, ಅದೊಂದೇ ಎವಿಡೆನ್ಸ್ ಈಗ ನಮ್ಮ ಹತ್ರ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಪಿದ ಫಾರ್, ಸರಿ ಹಂಗಿದ್ರೆ ನೀವೇ ಮುಂದುವರಿಸಿ, ನಾನು ಇದೆಲ್ಲ ವಿಷಯವನ್ನ ಪ್ರೆಸಿಡೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ತಾಳೆ. ರೋಸ್ ಆಸ್ಪ್ರೇ ಬಗ್ಗೆ ಫಾರ್ ಹತ್ತಿರನೂ ಕೇಳ್ತಾಳೆ. ಅದು ಫಾರ್ಗೂ ಗೊತ್ತಿರಲ್ಲ, ಮೋಸ್ಟ್ಲಿ ಕೋಡ್ ನೇಮ್ ಆಗಿರಬಹುದು ಅಂತ ಫಾರ್ ಹೇಳ್ತಾಳೆ. ಈಗ ಪೀಟರ್ ಹಾಗೂ ರೋಸ್ ಸಿಕ್ಕಿರುವ ಅಡ್ರೆಸ್ಗೆ ಹೋಗ್ತಾ ಇದ್ರು. ಆಗ ಪೀಟರ್ ಹಾರ್ಡ್ ಡ್ರೈವ್ ಅಲ್ಲಿ ಮತ್ತೇನು ಸಿಕ್ತು ಅಂತ ಕೇಳ್ತಾನೆ. ಅದಕ್ಕೆ ರೋಸ್ ಸುಮಾರಷ್ಟು ಫೈಲ್ಸ್ ಇದ್ದಾವೆ ಅಂತ ಹೇಳಿ ಓಮರ್ ಜಡಾರ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಪೀಟರ್, ಅವನು PIF ಪಾರ್ಟಿಯ ಲೀಡರ್, ವರ್ಷದ ಹಿಂದೆ ಆದ ಬಾಂಬಿಂಗ್ ಅನ್ನು ಮಾಡಿಸಿದ್ದು ಅದೇ ಪಾರ್ಟಿ ಅಂತ ಪಾರ್ಟಿಯ ಜನರು ಒಪ್ಪಿಕೊಂಡಿದ್ದರು, ಅವನು ಮಾತ್ರ ಒಪ್ಪಿಕೊಂಡಿರಲಿಲ್ಲ. ಹಂಗಂತ ಅದೇ ಪಾರ್ಟಿ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು ಅಂತ ಪ್ರೂಫ್ ಏನೂ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೋಸ್, ಮೋಸ್ಟ್ಲಿ ಇದೇ ಮ್ಯಾಟರ್ ಬಗ್ಗೆ ಅಂಕಲ್ ಆಂಟಿಗೆ ಪ್ರೂಫ್ ಸಿಕ್ಕಿರಬೇಕು, ಅದಕ್ಕೆ ಅವರು ಓಮರ್ ಜಡಾರ್ ಹೆಸರಿನಲ್ಲಿ ಒಂದು ಫೋಲ್ಡರ್ ಮಾಡಿ ಇಟ್ಟಿದ್ದು ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ತಾ ಸಿಟಿ ಹೊರಗೆ ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿರುವ ಒಬ್ಬಳು ಮುದುಕಿಯ ಮನೆಗೆ ಬಂದಿದ್ದರು. ಅವಳ ಹತ್ತಿರ ಹೆನ್ರಿ ಹಾಗೂ ಎಮ್ಮಾ ಬಗ್ಗೆ ಕೇಳಿದ್ರೆ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈ ಉತ್ತರ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದಕ್ಕೆ ಏನಾದ್ರೂ ತಪ್ಪು ಅಡ್ರೆಸ್ಗೆ ಬಂದಿದ್ದೀವ ಅಂತ, ಇದು ಇಂಜಿನಿಯರ್ ಮನೆ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೂ ಆ ಮುದುಕಿ ಇಲ್ಲ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡುವವಳಾಗಿರ್ತಾಳೆ. ಆಗ ರೋಸ್ ಅವಳನ್ನ ತಡೆದು ಇನ್ನೇನು ಪ್ರಶ್ನೆ ಕೇಳಬೇಕು ಅನ್ನುವಷ್ಟರಲ್ಲಿ ಆ ಮುದುಕಿ ದೊಡ್ಡ ಗನ್ ತೆಗೆದಿದ್ದಳು. ಇಲ್ಲಿಗೆ ಈ ಮ್ಯಾಟರ್ ಬಿಡುವ ಅಂತ ಪೀಟರ್ ರೋಸ್ ಜೊತೆಗೆ ವಾಪಸ್ ಹೋಗ್ತಿದ್ದ. ಅಷ್ಟರಲ್ಲಿ ರೋಸ್ಗೆ ತನ್ನ ಚೈಲ್ಡ್ಹುಡ್ ಡೇಸ್ ನೆನಪಿಗೆ ಬಂದು ಅದಷ್ಟನ್ನು ಮುದುಕಿಯ ಹತ್ತಿರ ಹೇಳ್ತಾಳೆ. ಆಗ ಮುದುಕಿಯ ರಿಯಾಕ್ಷನ್ನೇ ಚೇಂಜ್ ಆಗಿಬಿಡುತ್ತೆ. ಇಬ್ಬರನ್ನು ಒಳಗೆ ಕರೆದು ಮಾತಾಡಿಸ್ತಾಳೆ. ಆ ಮುದುಕಿಯ ಹೆಸರು ಲೋರ್ನಾ ಅಂತಾಗಿತ್ತು. ರೋಸ್ ಅವಳ ಹತ್ತಿರ ಅಂಕಲ್ ಆಂಟಿಯ ಕೊಲೆಯ ಬಗ್ಗೆ ಹೇಳಿ ಮೆಟ್ರೋ ಬಾಂಬಿಂಗ್ ಹಾಗೂ ವೈಟ್ ಹೌಸ್ ಅಲ್ಲಿರುವ ನಂಬಿಕೆ ದ್ರೋಹಿಯ ನಡುವೆ ಏನು ಕನೆಕ್ಷನ್ ಇತ್ತು ಅಂತ ಕೇಳ್ತಾಳೆ. ಅದಕ್ಕೆ ಲೋರ್ನಾ, ನನ್ನ ಕೆಲಸ ಬರೀ ಇಂಟೆಲ್ಗಳನ್ನ ಕಲೆಕ್ಟ್ ಮಾಡೋದು ಮಾತ್ರ ಆಗಿತ್ತು, ಅದನ್ನ ಅನಲೈಸ್ ಮಾಡೋದು ಅಲ್ಲ. ಆದ್ರೆ ನಿಮ್ಮನ್ನ ನೋಡಿದ್ರೆ ಅನ್ಬಿಲೀವೇಬಲ್ ಡೇಂಜರಸ್ ಕೆಲಸದಲ್ಲಿ ಇದ್ದೀರಾ, ಇದನ್ನ ಕೆದಕಿದಷ್ಟು ಅಪಾಯ ಹೆಚ್ಚಾಗುತ್ತಾ ಹೋಗುತ್ತೆ, ನೀವು ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತಾಳೆ. ಆದರೂ ರೋಸ್ ಕೇಳಲ್ಲ. ಈಗ ನಮಗಿರೋದು ನೀವೊಬ್ರೆ, ಅಂಕಲ್ ಆಂಟಿ ಏನು ಮಾಡೋಕೆ ಹೊರಟಿದ್ರು, ಅವರಿಗೆ ಎಂತಹ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಕೇಳ್ತಾಳೆ. ಅದಕ್ಕೆ ಲೋರ್ನಾ, ಅವರಿಗೆ ಬಿಲ್ಡಿಂಗ್ ನ ಬ್ಲೂ ಪ್ರಿಂಟ್ ಬೇಕಾಗಿತ್ತು, ನಾನೊಬ್ಬಳು ಸಿವಿಲ್ ಇಂಜಿನಿಯರ್ ಆಗಿದ್ದಕ್ಕೆ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು, ಹಾಗಾಗಿ ಅವರಿಗೆ ಸಿಟಿ ಸರ್ವಿಸ್ ಫೈಲ್ಸ್ ಕೊಟ್ಟಿದ್ದೆ. ಆದರೆ ಅವರಿಗೆ ಬೇಕಾಗಿದ್ದು ಬೇರೆ ಫೈಲ್ಸ್ ಆಗಿತ್ತು, ಅಂದ್ರೆ ಬಿಲ್ಡಿಂಗ್ ನ ಡಿಸೈನ್ ಇರುವಂತಹ ಫೈಲ್ಸ್ ಆಗಿದ್ದವು, ಅದು ಕೂಡ ಒಂದೇ ಬ್ಲಾಕ್ದು ಅಂತ ಹೇಳ್ತಾಳೆ. ಪೀಟರ್ ಅದೇ ವಿಷಯವಾಗಿ ಮತ್ತಷ್ಟು ಪ್ರಶ್ನೆ ಕೇಳುವವನಾಗಿದ್ದ. ಆದರೆ ಲೋರ್ನಾ, ಅದೆಲ್ಲ ನಾನಿಲ್ಲದೆ ನಿಮಗೆ ಅರ್ಥ ಆಗಲ್ಲ, ಹಾಗಾಗಿ ನಾನು ನಿಮ್ ಜೊತೆ ಈಗ ಬರಬೇಕು ಅಂತ ಅಂದುಬಿಡ್ತಾಳೆ. ಇನ್ನು ವೈಸ್ ಪ್ರೆಸಿಡೆಂಟ್ನ ಮಗಳು ಆರ್ಟ್ ಕ್ಲಾಸ್ ಅಲ್ಲಿ ಒಬ್ಬಳೇ ಇದ್ದಳು. ಒಬ್ಬಳೆ ಅಂದ್ರೆ ಆ ಟೀಚರ್ ಅವಳ ಜೊತೆಗೆ ಇದ್ದ. ಇಬ್ಬರು ಡ್ರಾಯಿಂಗ್ ಮಾಡ್ತಾ ಒಬ್ಬರದ ಇನ್ನೊಬ್ರು ನೋಡ್ತಾ ಕಳೆದು ಹೋಗ್ತಾರೆ. ಹಂಗೆ ಇನ್ನೇನು ಮೂವ್ ಆನ್ ಆಗಿ ರಿಲೇಶನ್ಶಿಪ್ ಬೆಳೆಸಬೇಕು ಅನ್ನುವಷ್ಟರಲ್ಲಿ ಆ ಟೀಚರ್ಗೆ ಇದೆಲ್ಲ ತಪ್ಪು, ನಾವು ಹೀಗೆ ಮಾಡಬಾರದು ಅಂತ ಅನಿಸುತ್ತೆ. ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಇನ್ನು ಲೋರ್ನಾ ಪೀಟರ್ ಹಾಗೂ ರೋಸ್ಗಳನ್ನು ಟೌನ್ಗೆ ತಂದಿದ್ದಳು. ಅದು ಎಮ್ಮಾ ಹಾಗೂ ಹೆನ್ರಿ ಸ್ಟಡಿ ಮಾಡ್ತಿದ್ದ ಟೌನ್ ಆಗಿತ್ತು. ಆಗ ಲೋರ್ನಾ, ಇಲ್ಲೊಂದು ಕೆಫೆ ಇದೆ, ಅಲ್ಲಿ ಕೂತು ಮಾತನಾಡುವ ಅಂತ ರೋಸ್ ಜೊತೆಗೆ ಹೋದರೆ ಪೀಟರ್ ಸೇಫ್ಟಿ ಚೆಕ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದ. ಲೋರ್ನಾ ರೋಸ್ಗೆ ಆ ಟೌನ್ ನ ಮೆಟ್ರೋ ಸ್ಟೇಷನ್, ಗ್ಯಾಸ್ ಸ್ಟೇಷನ್ ಬಗ್ಗೆ ತಿಳಿಸ್ತಾ ಹೋಗ್ತಾಳೆ. ಮಧ್ಯದಲ್ಲಿ ಈ ಪೀಟರ್ ಹೇಗೆ ರೋಸ್ಗೆ ಸಿಕ್ಕಿದ ಅನ್ನುವ ಕುತೂಹಲ ಕೇಳುತ್ತೆ. ಅದಕ್ಕೆ ರೋಸ್ ನಾರ್ಮಲ್ ಆಗಿ 3 ದಿನದ ಹಿಂದೆ ಸಿಕ್ಕಿದ ಅಂತ ಹೇಳ್ತಾಳೆ.
ಅದಕ್ಕೆ ಲೋರ್ನಾ ಇವನ ತಂದೆಯ ಸ್ಟೋರಿ ಗೊತ್ತಾ ನಿನಗೆ, ಯಾವ ಕೇಸಲ್ಲಿ ಅವನು ಫಿಟ್ ಆಗಿದ್ದ ಅಂತ ಕೇಳ್ತಾಳೆ. ರೋಸ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತು. ನಂತರ ಲೋರ್ನಾ ಒಗಟೊಗಟಾಗಿ ಏನೇನೋ ಹೇಳ್ತಾಳೆ. ಅದು ರೋಸ್ಗೆ ಅರ್ಥ ಆಗಲ್ಲ. ಅಷ್ಟೊತ್ತಿಗೆ ಪೀಟರ್ ಅಲ್ಲಿಗೆ ಬರ್ತಾನೆ. ಅವನನ್ನ ಕಂಡ ಕೂಡಲೇ ರೋಸ್ ಲ್ಯಾಪ್ಟಾಪ್ ಅನ್ನ ಮುಚ್ಚಿಕೊಂಡು ಬಿಡ್ತಾಳೆ. ಇಬ್ಬರು ಸೇರಿ ಸ್ಟಡಿ ಮಾಡ್ತಿದ್ದ ಟಾಪಿಕ್ ಅನ್ನ ಅವನ ಹತ್ತಿರ ಹೇಳಲ್ಲ. ಆಗ ಲೋರ್ನಾ ಕಾಫಿ ಕಪ್ ಅನ್ನ ಚೆಲ್ಲಿಕೊಂಡು ಟಿಶ್ಯೂ ತರೋದಕ್ಕೆ ಅಂತ ವಾಶ್ರೂಮ್ಗೆ ಕಳಿಸ್ತಾಳೆ. ಇದೇ ಸಮಯಕ್ಕೆ ರೋಸ್ ಆ ಮ್ಯಾಪ್ ಸ್ಟಡಿ ಫೈಲ್ ಅನ್ನ ಡಿಲೀಟ್ ಮಾಡಿ ಬಿಡ್ತಾಳೆ. ಇನ್ನು ವಾಶ್ರೂಮ್ ಅಲ್ಲಿ ಎಲ್ಲ ಅಲಗಾಡ್ತಾ ಇತ್ತು. ಇದು ಅಂಡರ್ ಗ್ರೌಂಡ್ ಮೆಟ್ರೋ ಕಾರಣದಿಂದ ಆಗ್ತಿರುವುದು ಅಂತ ಪೀಟರ್ಗೆ ಗೊತ್ತಾಗುತ್ತೆ. ಈಗ ರೋಸ್ ಆ ಟೌನ್ ನ ಮ್ಯಾಪ್ ಅಲ್ಲಿ ಗ್ಯಾಸ್ ಲೈನ್ ಹಾಗೂ ಮೆಟ್ರೋ ಲೈನ್ ಒಟ್ಟಿಗೆ ಇರುವಂತಹ ಸ್ಪಾಟ್ ಅನ್ನ ಕಾಣಿಸ್ತಾಳೆ. ಅದು ಬಾಂಬರ್ಸ್ ಟಾರ್ಗೆಟ್ ಆಗಿದ್ರು ಆಗಿರಬಹುದು ಅಂತ ಅವರ ಯೋಚನೆ. ಲೋರ್ನಾ ಹೇಳೋದು ಏನಂದ್ರೆ, ನಿಮಗೆ ಟಾರ್ಗೆಟ್ ಗೊತ್ತಾಗಬೇಕಾದ್ರೆ 1 ವರ್ಷದ ಹಿಂದೆ ಮೆಟ್ರೋ ಬಾಂಬಿಂಗ್ಗೆ ಹೇಗೆ ಪ್ಲಾನ್ ಮಾಡಿದ್ದರು ಅನ್ನೋದು ಮೊದಲು ಗೊತ್ತಾಗಬೇಕು ಅಂತ ಹೇಳ್ತಾಳೆ. ಇದಾದ ನಂತರ ಲೋರ್ನಾಳನ್ನು ಕಾರ್ ಹತ್ತಿಸಿ ವಾಪಸ್ ಕಳಿಸಲಾಗುತ್ತೆ. ನಂತರ ಪೀಟರ್ಗೆ ಸಿಸ್ಕಾ ಇಂದ ಕಾಲ್ ಬಂದಿತ್ತು. ಈ ಸಿಸ್ಕಾ ಅಂದ್ರೆ ಕಿಲ್ಲರ್ಗಳ ಕಾರ್ ಹುಡುಕಿ ಕೊಡ್ತೇನೆ ಅಂತ ಅಡ್ರೆಸ್ ತಗೊಂಡಿದ್ದ ಪೊಲೀಸ್. ಈಗ ಆ ಪೊಲೀಸ್ಗೆ ಕಾರ್ ಸಿಕ್ಕಿತ್ತು. ಅದನ್ನ ನೋಡೋಕೆ ಹೋಗ್ತಾ ಇದ್ದ. ಜೊತೆಗೆ ಪೀಟರ್ನನ್ನು ಕರೆದಿದ್ದ. ಪೀಟರ್ ಅವನಿಗೆ ಈ ಕಿಲ್ಲರ್ಗಳು ಎಷ್ಟು ಡೇಂಜರಸ್ ಅಂತ ಹೇಳ್ತಾ ತಾನು ಬರುವವರೆಗೂ ರೈಡ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಇನ್ನು ಡೇಲ್ ಹಾಗೂ ಎಲೆನಾ ಕಂಡವರ ಮನೆ ಹೊಕ್ಕಿಕೊಂಡು ಎಂಜಾಯ್ ಮಾಡ್ತಾ ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದರು. ಆಗ ಮತ್ತೆ ಫೋನ್ ಮಾಡಿದ ಗಾರ್ಡನ್ ವಿಕ್ ಮತ್ಯಾವುದೋ ಕೆಲಸದ ಬಗ್ಗೆ ಮಾತಾಡ್ತಾನೆ. ಈಗ ರೋಸ್ ಹಾಗೂ ಪೀಟರ್ ಸಿಸ್ಕಾ ಹೇಳಿದ ಜಾಗಕ್ಕೆ ಬಂದಿದ್ದರು. ಅದು ಡೇಲ್ ಹಾಗೂ ಎಲೆನಾ ಹೊಕ್ಕಿದ ಮನೆಯಾಗಿತ್ತು. ಹಾಗಾಗಿ ತಡ ಮಾಡದೆ ರೋಸ್ಗಳನ್ನು ಕಾರ್ ಒಳಗೆ ಕೂರಿಸಿ ಪೀಟರ್, ಸಿಸ್ಕಾ ಹಾಗೂ ಮತ್ತೊಬ್ಬ ಪೊಲೀಸ್ 3 ಜನ ಮನೆಯನ್ನ ರೈಡ್ ಮಾಡ್ತಾರೆ. ಪ್ರತಿಯೊಂದು ಕಡೆಯೂ ಹೋಗಿ ನೋಡಿದರು, ಕಿಲ್ಲರ್ಸ್ ಮಾತ್ರ ಅಲ್ಲಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋದರು ಅಂತ ನೋಡಿದ್ರೆ ಲೋರ್ನಾ ಮನೆಗೆ ಹೋಗಿ ತಲುಪೋಕು ಮೊದಲು ಅವರು ಅಲ್ಲಿದ್ದರು. ಪೀಟರ್ ಹಾಗೂ ರೋಸ್ ಬಂದು ಏನು ಇನ್ಫಾರ್ಮೇಶನ್ ತಗೊಂಡು ಹೋದ್ರು ಅಂತ ಡೇಲ್ ಕೇಳ್ತಾನೆ. ಲೋರ್ನಾ ಹೇಳೋಕೆ ತಯಾರಿಲ್ಲ. 1 ಸಲ ಕೇಳಿದರು ಹೇಳಲ್ಲ, 2 ಸಲ ಕೇಳಿದರು ಹೇಳಲ್ಲ. ಹಾಗಾಗಿ ಅವಳ ಕತೆ ಅಲ್ಲಿಗೆ ಮುಗಿಯುತ್ತೆ. ಇನ್ನು ಆರಿಂಗ್ಟನ್ಗಳ ಸೆಕ್ಯೂರಿಟಿ ಟೀಮ್ನ ಮೆಂಬರ್ಸ್ಗೆ ಈ ಹೊಸ ಎರಿಕ್ ಒಬ್ಬ ಹೀರೋ ತರ ಕಾಣ್ತಿದ್ದ. ಅವನು ಪ್ರೆಸಿಡೆಂಟ್ ನನ್ನು ಬಚಾವ್ ಮಾಡಲು ಎದೆ ಉಬ್ಬಿಸಿ ಹೋಗಿದ್ದು ಅವರನ್ನ ಇಂಪ್ರೆಸ್ ಮಾಡಿತ್ತು. ಆಗ ಆರಿಂಗ್ಟನ್ ಅವರಿಬ್ಬರನ್ನು ಶಿಫ್ಟ್ಗೆ ಕಳಿಸಿ ತಾನು ಆ ವಿಡಿಯೋ ನೋಡ್ತಾಳೆ. ಆಗ ಅವಳಿಗೆ ಏನೋ ಸಸ್ಪೆಕ್ಟೆಡ್ ಮ್ಯಾಟರ್ ಗೊತ್ತಾಗುತ್ತೆ. ಆದರೆ ಅದೀಗ ಸಸ್ಪೆನ್ಸ್. ಈಗ ಪೀಟರ್ ಹಾಗೂ ರೋಸ್ ಸ್ಟೇ ಮಾಡೋಕೆ ಅಂತ ಹೋಟೆಲ್ಗೆ ಬಂದಿದ್ದರು. ಅಲ್ಲಿ ರೂಮ್ ಬುಕ್ ಮಾಡಿ ಕಿಲ್ಲರ್ಸ್ ಇಂದ ಬಚಾವ್ ಆಗಲು ರಿಸೆಪ್ಷನಿಸ್ಟ್ ಹತ್ತಿರ ಒಂದು ಕತೆ ಹೇಳ್ತಾರೆ. ರೋಸ್ಳ ಎಕ್ಸ್ ಬಾಯ್ ಫ್ರೆಂಡ್ ಈಗ ಅವಳನ್ನ ಟಾರ್ಗೆಟ್ ಮಾಡಿಕೊಂಡು ಟಾರ್ಚರ್ ಮಾಡಲು, ಅದು ಕೂಡ ಅವನ ಕರೆಂಟ್ ಗರ್ಲ್ ಫ್ರೆಂಡ್ ಜೊತೆಗೆ ಬರ್ತಿದ್ದಾನೆ. ಅವನಿಂದ ತನ್ನ ಜೀವ ಉಳಿಯಬೇಕು ಅಂತಿದ್ರೆ ರಿಸೆಪ್ಷನಿಸ್ಟ್ ಇಬ್ಬರು ಬಂದಿರುವ ವಿಷಯ ಹೇಳಬಾರದು ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಅದಕ್ಕೆ ರಿಸೆಪ್ಷನಿಸ್ಟ್ ಕೂಡ ಒಪ್ಪಿಕೊಳ್ತಾಳೆ. ಇನ್ನು ಮರುದಿನ ರೋಸ್ ಮೆಟ್ರೋ ಬಾಂಬಿಂಗ್ ಆದ ದಿನದ ಫುಟೇಜ್ ನೋಡ್ತಿದ್ದಳು. ಆ ದಿನ ಟ್ರೈನಲ್ಲಿ ಸಸ್ಪೆಕ್ಟ್ ವ್ಯಕ್ತಿ ಯಾರಾದ್ರೂ ಇದ್ದಾರಾ ಅಂತ ರೋಸ್ ಕೇಳ್ತಾಳೆ. ಅದಕ್ಕೆ ಪೀಟರ್ ಹುಡಿ ಹಾಕಿಕೊಂಡು ಮೈ ಮೇಲೆ ದೊಡ್ಡ ಟ್ಯಾಟೂ ಹಾಕಿಕೊಂಡವನ ವಿಷಯ ಹೇಳ್ತಾನೆ. ಇದಾದ ನಂತರ ಅದೇ ಫುಟೇಜ್ ಅಲ್ಲಿ ಕೆಫೆಯಲ್ಲಿ ಕೂತುಕೊಂಡಿರುವ ಆರಿಂಗ್ಟನ್ ಕಾಣ್ತಾಳೆ. ಅವಳು ಆ ದಿನ ಡ್ಯೂಟಿಯಲ್ಲಿದ್ದಳು. ಆದರೆ ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಿದ್ದಳು. ಅದರ ಪ್ರಕಾರ ಹೇಳೋದಾದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಬಾಂಬ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಗವರ್ಮೆಂಟ್ ಜನರನ್ನ ಕೊಲ್ಲುವುದು ಕೂಡ ಅವರ ಪ್ಲಾನ್ ಆಗಿರಬಹುದು ಅಂತ ಪೀಟರ್ ಹೇಳ್ತಾನೆ. ಹಾಗಾದ್ರೆ ಅಲ್ಲಿನ ಸಿಚುವೇಶನ್ ಏನಿರಬಹುದು? ಆರಿಂಗ್ಟನ್ಗೆ ಆ ಸ್ಪಾಟ್ ಅಲ್ಲಿ ಯಾವ ಡ್ಯೂಟಿ ಇತ್ತು? ಇನ್ನು ಇದೆಲ್ಲದರ ಹಿಂದೆ ಯಾರಿರಬಹುದು ಅನ್ನೋದು ಮುಂದಿನ ಎಪಿಸೋಡ್ ಅಲ್ಲಿ.